ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈ ಘಟನೆಗೆ ಸಂಬಂಧಪಟ್ಟಂತೆ ಮೃತರ ಸಂಬಂಧಿಕರೊಬ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾತನಾಡ್ಸಕ್ಕೆ. ಸರ್ ನಮಸ್ತೆ, ಅಜಯ್ ಅವರೇ. ನಮಸ್ತೆ ಸರ್. ಸರ್ ಎಕ್ಸಾಕ್ಟ್ಲಿ ಏನ್ ನಡೀತು ಹೇಳ್ಬೋದಾ, ಎಕ್ಸ್ಪ್ಲೇನ್ ಮಾಡ್ಬೋದಾ? ಸರ್ ಇದು ನಾವು ಆಕ್ಚುಲಿ ಇಲ್ಲಿ ವರ್ಕ್ ಮಾಡ್ತಿರೋರು ಇಲ್ಲಿ ಮೈಸೂರಲ್ಲಿ. ಓಕೆ. ಸೊ ನಮ್ಗೆ ಫ್ಯಾಮಿಲಿಯಿಂದ ಹೇಳಿದ್ದೇನಂದ್ರೆ ನಮ್ದು ಅವ್ರದ್ದು ಹಸುಗಳ ಕಾಣೆಯಾಗಿತ್ತು. ಸೊ ಯೂಶುವಲಿ ನಮ್ದು ಕಾಯಮ್ಮೆ ಹಂಗೆ ಸರ್, ವರ್ಕೆ ಹಂಗೆ ಇರೋದು. ಹಸುಗಳನ್ನೆಲ್ಲ ಅರಣ್ಯಕ್ಕೆ ಕರ್ಕೊಂಡು, ಯಾಕಂದ್ರೆ ನಮ್ದು ಎಂಡ್ ಆಫ್ ದಿ ಫಾರೆಸ್ಟ್ ಅಲ್ಲ. ಸೊ 3 ಕಡೆನೂ ಫಾರೆಸ್ಟ್ ಇರೋದು ಸರ್. ನಮ್ದು ಅಸಲಿ ವರ್ಕ್ ಅಂದ್ರೆ ಕೃಷಿ ಮತ್ತು ಹಸುಗಳು ಬೆಳೆಸೋದು ಸರ್, ಹಾಲು ಕರಿಯೋದು ಅದೇ. ಸೊ ಯೂಶುವಲಿ ಏನ್ ಮಾಡ್ತೀವಿ, ನಮ್ಮ ಕಡೆ ಫುಲ್ ಬರ ಸರ್. ನಮ್ದು ಯಾವುದೇ ಫೆಸಿಲಿಟೀಸ್ ಆಗಲಿ ಏನೂ ಇಲ್ಲ, ವಾಟರ್ ಫೆಸಿಲಿಟೀಸ್ ಆಗಲಿ ಯಾವುದೂ ಇಲ್ಲ ಸರ್. ಸರ್ ನಾವು ಯೂಶುವಲಿ ಏನ್ ಮಾಡ್ತೀವಿ, ಕಾವೇರಿ ರಿವರ್ ನಮ್ಗೆ ನಿಯರ್ ಬೈ ಇರೋದು. ಸೊ ಯೂಶುವಲಿ ಹಸುಗಳನ್ನ ಕರ್ಕೊಂಡೋಗಿ ಆ ಥರ ನೀರು ಕುಡಿಸ್ಕೊಂಡು ಆ ಥರ ಬರ್ತಾ ಇದ್ದೀವಿ. ಇಲ್ಲಾಂದ್ರೆ ಒಂದು ಹಸುಗಳನ್ನ ಓಡಿಸ್ಬಿಟ್ಟು ಈವ್ನಿಂಗ್ ಬರೋ ತನಕ ವೆಯ್ಟ್ ಮಾಡ್ತೀವಿ ಸರ್. ಸೊ ಆ ಥರ ಆಗಿರುವಾಗ ಏನೋ ಹಸುಗಳು ಹೋಗಿದ್ದೀವಿ, ಹಸುವನ್ನು ಹುಡ್ಕಕ್ಕೆ ಹೋಗಿದ್ದೀವಿ, ಇಲ್ಲಾಂದ್ರೆ ಬೇರೆ ಬೇರೆ ತೋಟಕ್ಕೆಲ್ಲ ಹೋಗ್ಬಿಡುತ್ತೆ, ಅದು ಜಗಳ ಆಗುತ್ತೆ ಅಂತ ಹಸುಗಳನ್ನು ಹುಡ್ಕಕ್ಕೆ ಹೋಗಿದ್ದೀವಿ ಅಂತ ಅವರು ಹೇಳ್ತಾ ಇದ್ರು ಸರ್. ಅಲ್ಲಿ ಸುಸ್ತಾಗಿ ಮಲಗಿರುವಾಗ ಅವ್ರು ಶೂಟ್ಔಟ್ ಮಾಡಿದ್ದಾರೆ, ಕಲ್ಲಿನ ಮೇಲ್ಗಡೆ ಶೂಟ್ಔಟ್ ಮಾಡಿದ್ದಾರೆ ಅಂತ ನಮ್ಗೆ ಇವಾಗ ಇನ್ಫಾರ್ಮೇಶನ್ಸ್ ಬಂದಿದೆ ಸರ್. ಅದು ಇಲ್ಲದೆ ನಮ್ಗೆ ಏನಂದ್ರೆ ಇವಾಗ ಶೂಟ್ಔಟ್ ಮಾಡಿದ್ದಾರೆ, ಇಲ್ಲಿ ಏನಕ್ಕೆ ಮೈಸೂರಿಗೆ ಏನಕ್ಕೆ ತಗೊಂಡ್ ಬಂದ್ರು, ಡಿಸ್ಟಿಕ್ ಟು ಡಿಸ್ಟಿಕ್ ಏನಕ್ಕೆ ತಗೊಂಡ್ ಬಂದ್ರು ಅಂತ ನಮ್ಗೆ ಇವಾಗ ಪ್ರಶ್ನೆ ಕಾಡ್ತಾ ಇದೆ ಸರ್. ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಯಾರೂ ಇಲ್ಲ, ಯಾರು ತಗೊಂಡ್ ಬಂದು ಕೊಟ್ಟಿದ್ದಾರೆ, ರಿಜಿಸ್ಟರ್ ಮಾಡಿದ್ದಾರೆ, ಸಿಗ್ನೇಚರ್ಸ್ ಮಾಡಿದ್ದಾರೆ, ಏನೂ ಇಲ್ಲ ಸರ್. ಇಲ್ಲಿ ಆಕ್ಚುಲಿ ಇಲ್ಲಿ ಯಾರು ತಗೊಂಡ್ ಬಂದಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ ಸರ್ ಫಸ್ಟ್ ಆಫ್ ಆಲ್ ಇಲ್ಲಿ. ಸೊ ಇವಾಗ ಡಿಸ್ಟಿಕ್ ಟು ಡಿಸ್ಟಿಕ್ ಹೆಂಗ್ ಚೇಂಜಸ್ ಆಯ್ತು. ಓಕೆ, ಶೂಟ್ಔಟ್ ಮಾಡಿದ್ಮೇಲೆ ಯಾಕೆ ಇನ್ಫಾರ್ಮ್ ಮಾಡಿಲ್ಲ, ಫ್ಯಾಮಿಲಿಗೆ ಯಾಕೆ ಇನ್ಫಾರ್ಮ್ ಮಾಡಿಲ್ಲ? ಶೂಟ್ಔಟ್ ಆದ್ರೆ ಹೆಂಗ್ ಎನ್ಕೌಂಟರ್ ಮಾಡಿದ್ರು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಸರ್. ಇವಾಗ ಶೂಟ್ಔಟ್ ಆದ್ರೆ ಯಾವುದೇ ಪೊಲೀಸ್ಗಾಗ್ಲಿ ಪರ್ಮಿಷನ್ಸ್ ಇರೋದು ಕಾಲಿನ ಕೆಳಗಡೆನೆ. ಅವ್ರು ಏನಾದ್ರು ಕೆಲಸ ಮಾಡಿದಾರಾ? ಫಸ್ಟ್ ಆಫ್ ಆಲ್ ಅವ್ರಿಗೆ ಏನಿತ್ತು, ಅವ್ರಿಗೆ ಏನ್ ಕೇಸಸ್ ಇತ್ತು, ಏನಕ್ಕೆ ಪ್ರೀ ಪ್ಲಾನ್ ಆಗಿ? ಇದು ಪ್ರೀ ಪ್ಲಾನ್ ಮರ್ಡರೇ ಸರ್, ಇದು ಆಕ್ಚುಲಿ ಪ್ರೀ ಪ್ಲಾನ್ ಮರ್ಡರೇ ಸರ್ ಇದು. ಆಮೇಲೆ ಅಜಯ್ ಅವರೇ, ನಂಗೆ ಒಂದ್ ಪ್ರಶ್ನೆ ಏನಂತಂದ್ರೆ, ಈಗ ಬೆಳಗಿನ ಜಾವ ಆಗಿರೋದು ಅಂತ ಏನ್ ಗೊತ್ತಾಗ್ತಾ ಇದೆಯಲ್ಲ, ಇವರು ರಾತ್ರಿ ಹೊತ್ತು ಹೋಗಿದ್ರಾ ಅಥವಾ ಅರ್ಲಿ ಮಾರ್ನಿಂಗ್ ಹುಡ್ಕೋದಕ್ಕೆ ಹೋಗಿದ್ರಾ? ಏನ್ ಅದ್ರ ಬಗ್ಗೆ ಏನ್ ಗೊತ್ತಾಗಿದೆ ನಿಮ್ಗೆ? ಸರ್ ಅದು ನಮ್ಗೆ ಇನ್ನೂ ಗೊತ್ತಾಗಿಲ್ಲ. ಅವರು ಹಸು ಹುಡುಕಕ್ಕೆ ಹೋಗಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದೇ ನೈಟ್ ಸರ್. ಯೂಶುವಲಿ ನಾವು ಏನಂದ್ರೆ ಯೂಶುವಲಿ ಸರ್ ನಮ್ಮೂರ ಕಡೆ ಎಲ್ಲ ಅವ್ರಿಗೆ ನೈಟ್ ಅಲ್ಲ. ಸೊ ಹುಡ್ಕೋ ತನಕ ಸಿಗೋ ತನಕ ಹುಡ್ತಾನೆ ಇರ್ತಾರೆ ಸರ್. ಯಾಕಂದ್ರೆ ಬೆಳಿಗ್ಗೆ ಹಾಲು ಕರಿಬೇಕಲ್ಲ ಸರ್. ಈವ್ನಿಂಗ್ ಹಾಲು ಕರೆದಿಲ್ಲ ಅಂದ್ರೆ, ಯಾಕಂದ್ರೆ ನಮ್ದು ಅದೇ ಜೀವನ. ಸೊ ಹಾಲು ಕರಿಬೇಕಂದ್ರೆ ನೈಟ್ ಫುಲ್ ಹುಡ್ಕೊಂಡೇ ಇದು ಮಾಡಬೇಕು. ಸೊ ರೀಸೆಂಟ್ ಆಗಿ 1 ವೀಕ್ ಬಿಫೋರು ಚಿರತೆಯಿಂದ ಒಂದು ಎಮ್ಮೆ ಸತ್ತೋಗಿತ್ತು ಸರ್. ಚಿರತೆ ಕಚ್ಚಿ ಎಮ್ಮೆ ಸತ್ತೋಗಿತ್ತು ರೀಸೆಂಟ್ ಆಗಿ, 1 ವೀಕು ಆಗಿಲ್ಲ ಸರ್. ಸೊ ಆ ಥರ ನಮ್ಮ ಹಸುಗಳಿಗೂ ಆಗಬಾರ್ದು ಅಂತ ಅವರು ಹುಡ್ಕೊಂಡು ಬರ್ತಾರೆ ಸರ್ ಯೂಶುವಲಿ. ಸೊ ನೈಟ್ ಹೊತ್ತು ಆ ಥರ ಎಲ್ಲ ಅವರು ಯೋಚನೆ ಮಾಡಲ್ಲ, ಯಾಕಂದ್ರೆ ನಮಗೆ ಅವ್ರಿಗೆಲ್ಲ ಸ್ವಲ್ಪ ಧೈರ್ಯ ಇದೆಯಲ್ಲ. ಸೊ 4-5 ಮೆಂಬರ್ಸ್ ಹೋದ್ರೆ ವಿ ವಿಲ್ ಫೈಂಡ್ ಔಟ್ ವೆರಿ ಫಾಸ್ಟ್ ಅಂತ ಅವ್ರು ಹೋಗಿದ್ದಾರೆ ಸರ್. ಅಲ್ಲ, ಈಗ ನೀವು ಪ್ರೀ ಪ್ಲಾನ್ ಮರ್ಡರ್ ಇದು ಅಂತ ಹೇಳ್ತಾ ಇದೀರಲ್ವಾ, ನಿಮ್ಗೆ ಆ ತರದ್ದು ದ್ವೇಷ ಆಗ್ಲಿ, ಆ ತರದ್ದು ಏನಿರುತ್ತೆ? ಯಾರ ಮೇಲಾದ್ರೂ ಡೌಟ್ ಏನಾದ್ರು ಇದೆಯಾ ನಿಮ್ಗೆ? ಸರ್ ಡೌಟ್ ಎಲ್ಲ ಏನು ಇಲ್ಲ ಸರ್. ನಾವು ವಿ ವೇರ್ ಟ್ರೀಟಿಂಗ್ ಲೈಕ್ ಎ ಫ್ಯಾಮಿಲಿ ಸರ್. ಅವರು ಎಲ್ಲಿ ಬಂದ್ರು ನಮ್ದು ಏನಾದರೂ ಫಂಕ್ಷನ್ಸ್ ಆಗಲಿ, ಮ್ಯಾರೇಜಸ್ ಆಗಲಿ, ಎಲ್ಲರನ್ನೂ ಅವರು ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಕರೀತಾ ಇದೀವಿ ಸರ್. ಬಟ್ ಪ್ರೀ ಪ್ಲಾನ್ ಏನಕ್ಕೆ ಮರ್ಡರ್ ಅಂದ್ರೆ, ಅವ್ರು ಹೇಳ್ತಿದ್ದಾರೆ ನಾವು ಶೂಟ್ಔಟ್ ಅವರು ಬ್ಯಾಕ್ ಫೈರ್ ಮಾಡಿದ್ರು ಅಂತ. ಬ್ಯಾಕ್ ಫೈರ್ ಆದ್ರೆ ಅಟ್ಲೀಸ್ಟ್ ಇವ್ರು ಓಡೋಗಿದ್ರೆ ಅಟ್ಲೀಸ್ಟ್ ಹಿಂದ್ಗಡೆ ತಾನೇ ಶೂಟ್ ಮಾಡಿರ್ಬೇಕು. ಇವರು ಹತ್ರದಿಂದಾನೇ ಶೂಟ್ಔಟ್ ಮಾಡಿದ್ದಾರೆ ಸರ್. ಎಲ್ಲ ಬೆನ್ನಿಗೆ, ಕತ್ತಿಗೆ ಎಲ್ಲ ಎದೆಗೆ, ಕತ್ತಿಗೆನೆ ಶೂಟ್ ಮಾಡಿರೋದು ಸರ್. ಪಕ್ಕದಿಂದಾನೇ ಅವ್ರು ಶೂಟ್ಔಟ್ ಮಾಡಿದ್ದಾರೆ. ಸೊ ಅವ್ರು ಪ್ರೀ ಪ್ಲಾನ್ಡ್ ಆಗಿನೇ ಹೋಗಿದ್ದಾರೆ. ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಸರ್ ಅವ್ರು ಇಲ್ಲೇ ಇದ್ದಾರೆ ಅಂತ? ಅವ್ರಿಗೆ ಹೆಂಗ್ ಗೊತ್ತಾಗಿತ್ತು ಫಸ್ಟ್ ಆಫ್ ಆಲ್? ನಿಮಗೆ ವಿಚಾರ ಎಷ್ಟೊತ್ತಿಗೆ ಗೊತ್ತಾಗಿದ್ದು ಸರ್? ನನಗೆ ಇವಾಗ ಇಲ್ಲಿ ಒಂದು 10 o'clock ಗೊತ್ತಾಯ್ತು ಸರ್. ನಾನು ಇಲ್ಲಿ ಫಂಕ್ಷನ್ ಅಲ್ಲಿ ಇದೆ ಸರ್, ಇಂಡಿಪೆಂಡೆನ್ಸ್ ಡೇ ಕಾಲೇಜಲ್ಲಿ. ಸೊ ಆವಾಗ ಗೊತ್ತಾಯ್ತು. ಆಮೇಲೆ ಅವ್ರು ನಮ್ಮೂರವ್ರು ಹೇಳಿದ್ರು ಅಟ್ಲೀಸ್ಟ್ ಇಲ್ಲಿ ಇದೆಯಾ ಅಂತ, ಬಾಡಿ ಇಲ್ಲಿ ಇದೆಯಾ ಅಂತ ಹೋಗಿ ಚೆಕ್ ಮಾಡ್ಬಿಟ್ಟು ಬನ್ನಿ ಅಂತ ಅವರು ಹೇಳಿದ್ರು ಸರ್ ನಮ್ಮೂರವರು. ಅದಕ್ಕೆ ನಾವು 4 ಜನರು ಬಂದ್ವಿ ಸರ್, ನಮ್ಮೂರವರು ಅಂತ. ಬಂದ್ರೆ ಇಲ್ಲಿ ಏನು ಯಾರು ರಿಜಿಸ್ಟ್ರೇಷನ್ ಏನಿಲ್ಲ. ನಮ್ಗೆ ಪ್ರತಿದಿನ ನಮ್ಗೆ ಗೊತ್ತಾಗಿತ್ತು ಇಲ್ಲಿ ಬಾಡಿ ಬಂದಿದೆ, ಈ ತರ ಶೂಟ್ಔಟ್ ಆಗಿದೆ ಅಂತ ನಮ್ಗೆ ಗೊತ್ತಾಯ್ತು ಇಲ್ಲಿ ಇದೆ ಅಂತ. ಅಲ್ಲ, ಈಗ ಕೃಷಿ ಮಾಡ್ಕೊಂಡು ಜೀವನ ಮಾಡಬೇಕಾದಂಥ ಪರಿಸ್ಥಿತಿ, ಅದರಲ್ಲೂ ನೀವು ಹೇಳ್ತಾ ಇದ್ರಿ ಈಗ ಅವ್ರ ಕುಟುಂಬ ಹೆಂಗ್ ನಡಿಬೇಕು, ಈಗ ಹೆಂಗ್ ಮುಂದೆ ಏನ್ ಮಾಡ್ಬೇಕಂತ ಇದ್ದೀರಾ ಅಜಯ್ ಅವರೇ? ಸರ್ ನಮ್ಗೆ ಜೀವ ಬೇಕು ಸರ್, ಅಷ್ಟೇ ಜೀವ. ವಿ ವಾಂಟ್ ದೇರ್ ಲೈಫ್ ಸರ್. ಬಿಕಾಸ್ ಅವರಿಂದಾನೇ ಅವ್ರ ಫ್ಯಾಮಿಲಿ ಇರೋದು ಸರ್, ರನ್ ಆಗ್ತಿರೋದು ಅವ್ರ ಫ್ಯಾಮಿಲಿಯಿಂದ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ನೋಡಿದ್ರೆ ಚಿಕ್ಕ ಮಕ್ಕಳು ಸರ್, 4th ಸ್ಟ್ಯಾಂಡರ್ಡು 5th ಸ್ಟ್ಯಾಂಡರ್ಡು. ಅಪ್ಪ ಇಲ್ಲದೆ ಹೆಂಗ್ ಸರ್ ಇರ್ತಾರೆ ಆಕ್ಚುಲಿ? ಫಸ್ಟ್ ಆಫ್ ಆಲ್ ಚಿಕ್ಕ ಮಕ್ಕಳು ಸರ್. ಅವ್ರನ್ನ ಹೆಂಗ್ ನಾವು ವಿ ವಿಲ್ ಗ್ರೋ, ನಮ್ಗೆ ಹೆಂಗೆ ಅವ್ರನ್ನ ಇದು ಮಾಡೋದು, ಬೆಳೆಸೋದು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಸರ್. ವಿ ವಾಂಟ್ ಲೈಫ್ ಸರ್, ದೇರ್ ಲೈಫ್. ಅಲ್ಲ, ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಾದ್ರೂ ನಿಮ್ಗೆ ಮಾಹಿತಿ ಕೊಡೋದಾಗ್ಲಿ ಅಥವಾ ನಿಮ್ಮ ಸಂಪರ್ಕ ಮಾಡೋದಾಗ್ಲಿ ಆ ಥರದ್ದು ಏನಾಗಿಲ್ವಾ? ಸರ್ ಇಲ್ಲಿ ಎಲ್ಲರೂ ಬಂದ್ರು, ಬಟ್ ಫ್ಯಾಮಿಲಿನ ಒಬ್ಬರನ್ನು ಬಂದು ನಮ್ಮನ್ನು ವಿಚಾರಣೆ ಮಾಡಿಲ್ಲ ಸರ್. ಒಂದು
ಓಕೆ ನಾವಿದ್ದೀವಿ, ವಿ ವಿಲ್ ಸ್ಟ್ಯಾಂಡ್ ಫಾರ್ ಯು ಅಂತ ಒಬ್ರು ಹೇಳಿಲ್ಲ ಸರ್. ಅದೇ ಮಿನಿಸ್ಟರ್ಸ್ಗೆ ಬೇರೆಯವ್ರಿಗೆ ಆಗಿದ್ರೆ ಈ ತರ ಆಗ್ತಾ ಇತ್ತ ಸರ್? ಯಾವ ತರ ಫ್ಲಾಶ್ ನ್ಯೂಸ್ ಆಗ್ತಿದ್ದು? ಹಂಗಂದ್ರೆ ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ ಅವರ್ ಲೈಫ್, ಫಾರ್ ಲೈಫ್. ನಮ್ ಲೈಫ್ಗೆ ವ್ಯಾಲ್ಯೂವೇ ಇಲ್ಲ ಸರ್ ಇಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ. ಅಲ್ಲ, ಈಗ ಒಂದ್ ವೇಳೆ ಬೇಟೆ ಆಡ್ತಾ ಇದ್ರು ಅಂತಾನೆ ಇಟ್ಕೊಂಡ್ರು ಕೂಡ ಅವು ಜೀವ ತೆಗೆಯುವಂತ ಅವಶ್ಯಕತೆ ಏನಿತ್ತು ಅಂತ, ಅಂತದ್ದೇನಿತ್ತು? ಇವಾಗ ಸರ್ ಓಕೆ ಬೇಟಾಡ್ತಾ ಹೋಗ್ತಾ ಇದ್ರು, ಸೊ ನೀವು ಕಾಲ್ ಕೆಳಗಡೆ ಶೂಟ್ ಮಾಡಿ ಜೀವಂತವಾಗಿ ಇಟ್ಕೊಳ್ಳಿ. ಸೊ ಇವಾಗ 7 ಮೆಂಬರ್ಸ್ ಹೋಗಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. 7 ಮೆಂಬರ್ಸ್ ಒಂದು 3 ಮೆಂಬರ್ಸ್ ಹಿಡಿಯಕ್ಕಾಗಿಲ್ವಾ? ಹಂಗಂದ್ರೆ ಅವರು ಯಾವ ತರ ಟ್ರೈನಿಂಗ್ ಕೊಟ್ರು? ಅವ್ರಿಗೆ ಯಾವ ತರ ಟ್ರೈನಿಂಗ್ ಕೊಟ್ಟಿದ್ದಾರೆ? ಅವ್ರನ್ನ ಹಿಡಿಯೋದೇ ಆಗದಷ್ಟು ಯಾವ ತರ ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್ ಫಸ್ಟ್ ಆಫ್ ಆಲ್ ಅವ್ರಿಗೆ? ಆಮೇಲೆ ಪರ್ಮಿಷನ್ಸ್ ಹೆಂಗ್ ಸಿಕ್ತು ಸರ್? ರಾತ್ರಿಯಲ್ಲಿ ಹೆಂಗ್ ಪರ್ಮಿಷನ್ ಸಿಕ್ತು ಅವ್ರಿಗೆ? DG ಕೊಟ್ಟಿದ್ದಾರೆ ಅಂದ್ರೆ ಹಂಗಾದ್ರೆ ಅದು ಲೆಟರ್ ಇಲ್ಲಿ, ಪರ್ಮಿಷನ್ ಲೆಟರ್ ಇಲ್ಲಿ, ನಮ್ಗೆ ಅದು ಬೇಕಲ್ಲ. ಶೂಟ್ ಔಟ್ ಪರ್ಮಿಷನ್ ಲೆಟರ್ ಎಲ್ಲಿದೆ ಸರ್ ನಮ್ಗೆ? ಹಂಗಾದ್ರೆ ಅವ್ರಿಗೆ ಗೊತ್ತಿದೆ ತಾನೆ ಫಸ್ಟೇ ಇವ್ರು ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲದೆ ಹೆಂಗ್ ಸರ್ ಅವ್ರು ಹೋದ್ರು ಆ ಪ್ಲೇಸ್ಗೆ? ಹೆಂಗ್ ಹೋದ್ರು ಅವರು? ಹಂಗಾದ್ರೆ ಅವ್ರಿಗೆ ಗೊತ್ತಿದೆ ತಾನೆ. ಹಂಗಾದ್ರೆ ನಾವು ಈಸಿಯಾಗಿ ಹಿಡ್ಕೋಬಹುದು ತಾನೆ, ಇವರೇ ಹೋಗ್ತಾ ಇದ್ದಾರೆ, ಹಿಡ್ಕೋಬಹುದಾಗಿತ್ತು ತಾನೆ, ಕೇಸ್ ಹಾಕ್ಬೋದಾಗಿತ್ತು ತಾನೆ. ಹೌದು. ಬಟ್ ಅಜಯ್ ಅವ್ರು ಈ 3 ಜನ ಹೋಗಿದ್ದ ಅಥವಾ ಇನ್ನೂ ಅವ್ರ ಜೊತೆಗೆ ಯಾರಾದ್ರೂ ಇದ್ರು? ಒಟ್ಟು ಎಷ್ಟು ಜನ ಹೋಗಿದ್ರು ಸರ್? ನಾವು ಇಲ್ಲಿದೀವಿ ಮೈಸೂರಲ್ಲಿ, ನಮ್ಮೂರವ್ರಿಗೆ ಇನ್ನೂ ಅಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ ಸರ್. ನಮ್ಗೆ ನೀವು ಹೋಗಿಲ್ವಾ ಅಲ್ಲಿಗೆ? ನಿಮ್ ಊರಿಗೆ ಹೋಗಿಲ್ವಾ ಸರ್? ನಾವು ಇಲ್ಲಿದೀವಲ್ಲ, ನಾವು ಇಲ್ಲಿ ಬಾಡಿ ಹತ್ರ ಇದೀವಲ್ಲ ಸರ್, ನಾವಿನ್ನೂ ಊರಿಗೆ ಹೋಗಿಲ್ಲ ಸರ್. ಇಲ್ಲಿ ಯಾರು ಇಲ್ವಲ್ಲ ಸರ್. ವಿ ಆರ್ ಪುವರ್ ಸರ್, ಅಲ್ಲಿ ಎಲ್ಲ ಇರೋರೆಲ್ಲ ಪುವರ್ ಸರ್. ಅವರು ಅಲ್ಲಿಂದ ಇಲ್ಲಿ ಬರಕ್ಕೆ ಅವ್ರಿಗೆ ಏನು ಗೊತ್ತಿಲ್ಲ ಸರ್. ದೇ ಆರ್ 70-90% ಅಲ್ಲಿ ಅನ್ಎಜುಕೇಟೆಡ್ ಸರ್. ನಾವಿರೋದೇ ಒಂದು ಅವ್ರ ಮಕ್ಳು ಮಾತ್ರ ನಾವು ಸ್ವಲ್ಪ ಇಲ್ಲಿ ಗೊತ್ತಿರೋದು. ಇವಾಗ ಈ ತರ ಬಂದು ಮಾತಾಡೋದಲ್ಲ ನಮ್ಗೆ ಸ್ವಲ್ಪ ಜನರಿಗೆ ಸ್ವಲ್ಪ ಗೊತ್ತು ಸರ್ ಅಷ್ಟೇ. ಅವ್ರಿಗೆಲ್ಲ ಬಂದ್ರೆ ಇಲ್ಲಿ ಏನ್ ಗೊತ್ತಾಗುತ್ತೆ ಸರ್? ಅವ್ರಿಗೆ ಏನ್ ಗೊತ್ತಾಗುತ್ತೆ? ಯಾರ ಹತ್ರ ಹೋಗಿ ಮಾತಾಡೋದು? ಇಲ್ಲಿ ನಾವೇ ಯಾರ ಹತ್ರ ಹೋಗಿ ಮಾತಾಡೋದಂತ ಗೊತ್ತಾಗ್ತಿಲ್ಲ. ಯಾರು ಡಾಕ್ಟರ್ಸ್ ಇಲ್ಲ, ಪೊಲೀಸ್ ಇಲ್ಲ, ಏನೂ ಇಲ್ಲ. ಪೊಲೀಸ್ ಅವ್ರು ಇದ್ದಾರೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾರು ಬಂದು ಅಡ್ಮಿಷನ್ಸ್ ಮಾಡಿದ್ರು ಅಂತ. ಹಾಗಾದ್ರೆ ನಾವು ಕೊಡೋದು ಹಾಸ್ಪಿಟಲ್ಗೆ ಕೊಡಬೇಕು ಸರ್. ಕೇರ್ ಹಾಸ್ಪಿಟಲ್ ಮೇಲ್ಗಡೆನೆ ನಾವು ಇವಾಗ ಕೇಸ್ ಕಂಪ್ಲೇಂಟ್ ಮಾಡಬೇಕು ಸರ್ ಇವಾಗ. ಯಾಕಂದ್ರೆ ಇವ್ರು ಹೆಂಗೆ ಬೇರೆ ಡಿಸ್ಟ್ರಿಕ್ಟ್ ಇಂದ ಪರ್ಮಿಷನ್ ಇಲ್ಲದೆ ಹೆಂಗ್ ತಗೊಂಡ್ರು ಅಂತ, ಅದು ಮರ್ಡರ್ ಕೇಸು, ಶೂಟ್ ಔಟ್ ಕೇಸು, ಹೆಂಗ್ ತಗೊಂಡ್ರು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್ ಇದು. ಹಾಗಾದ್ರೆ ಸಿಂಪ್ಲಿ ಅನಾಥ ಶವ ತರ ಹಾಕ್ಬಿಟ್ಟು ಹೋಗಿದ್ದಾರೆ ಸರ್. ಬಟ್ ಯಾರು ಹಾಕೊಂಡು ಹೋದ್ರು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಇವಾಗ. ಓಕೆ, ಥ್ಯಾಂಕ್ ಯು ಅಜಯ್, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.